ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯತೇಜ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿ ಇವತ್ತಿನ ಕಂಟೆಂಟ್ನಲ್ಲಿ ನಾನು ಆವಾಗಲೇ ಒಂದು ಇಂಟರ್ವ್ಯೂ ಸೇಮ್ ಟೀಮ್ ಜೊತೆ ಮಾತಾಡಿದ ಹಾಗೆ 90s ನಾನು ಅದೇ ಡೇಟ್ ಟೈಮಲ್ಲಿ ಹುಟ್ಟಿರೋದು. ಸೊ ಆ ಥರ ಒಂದು ಟೈಟಲಲ್ಲಿ ಸಿನಿಮಾ ಬರ್ತಾ ಇರೋದು. ಸೊ ನಮ್ಮ ನಾಯಕ ಹಾಗೂ ಡೈರೆಕ್ಟರ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮ್? ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಎಲ್ಲಿ ನೋಡಿದ್ದೀರಾ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? 90s ಹುಡುಗರು ಫಸ್ಟ್ ಹೇಳೋದು ಇದನ್ನೇ, ಕರೆಕ್ಟ್ ಅಲ್ಲ ಸರ್? ಎಲ್ಲೋ ನೋಡ್ದಾಗಿದೆಯಲ್ಲ, ಇವಾಗಲೂ ಯೂಸೇಜ್ ಅಲ್ಲಿ ಇದೆ. ಅದೇ ಅದಕ್ಕೆ ನಾನು ಹೇಳಿದ್ದು ಸರ್, ಕರೆಕ್ಟ್ ಅಲ್ವಾ? ಈ ಲೈನ್ ಏನಾದ್ರು ಯೂಸ್ ಮಾಡಿದ್ದೀರಾ ಸಿನಿಮಾದಲ್ಲಿ? ಅಷ್ಟು ಧೈರ್ಯ ಆ ಟೈಮಲ್ಲಿ ಇರ್ಲಿಲ್ಲ ಅಂತ ಅಲ್ವಾ? ಅದನ್ನ ಇವಾಗ ಯೂಸ್ ಮಾಡ್ತೀವಿ, ಆ ಕಿಡ್ಸ್ ಈ ಟೈಮಲ್ಲಿ ಯೂಸ್ ಮಾಡ್ತಾರೆ. ಯಾ ಸೂಪರ್ ಸರ್. ಟೈಟಲ್ ಬಗ್ಗೆ ಕೇಳ್ಬೇಕು ಸರ್, ತುಂಬಾ ಇಷ್ಟ ಆಯ್ತು ಟೈಟಲ್. ಸೊ ಆ ಟೈಮಲ್ಲಿ ಆ 10 years ಹುಟ್ಟಿರೋ ಎಲ್ಲರಿಗೂ ಸಹ ಕನೆಕ್ಟ್ ಆಗುತ್ತೆ. ಈ ತರ ಯೋಚನೆ ಮಾಡಿ ಇಟ್ರ ಬೇರೆ ಥಾಟ್ ಏನಾದ್ರು ಇದೆಯಾ? ಸ್ಕ್ರಿಪ್ಟ್ಗೋಸ್ಕರ ಇಟ್ಟಿ ಸರ್. ಸ್ಕ್ರಿಪ್ಟಿಗೆ ಆಮೇಲೆ 4 ಲ್ಯಾಂಗ್ವೇಜ್ ಹೋಗ್ಬೇಕು, 5 ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ಎರಡಕ್ಕೂ ಸೇರಿ ಪ್ಲಾನ್ ಆಗಿದ್ದು. ಫೈನಲ್ ಅಂಡ್ ಫಸ್ಟ್ ಟೈಟಲ್ ಇದನ್ನ ಅವ್ರು ಏನಾದ್ರು ಬೇರೆ ಯೋಚನೆ ಮಾಡಿದ್ರ? ಟೈಟಲ್ ಇದೇ ಫಸ್ಟ್, ಇದೆ ಫೈನಲ್? ಫಸ್ಟ್ ಬೇರೆ ಅನ್ಕೊಂಡಿದೀವಿ. ಓಕೆ. ಒಂದು 4-5 days ಶೂಟ್ ಮಾಡಿದ್ವಿ. ಆಮೇಲೆ ಗ್ಯಾಪ್ ಆಗಿ ಸ್ವಲ್ಪ ಮತ್ತೆ ಇನ್ನೊಂದು ವರ್ಷ ಶೂಟ್ ಮಾಡಿದ್ವಿ. ಇದಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಓಕೆ. ಅವೆಲ್ಲ ಡಿಸೈಡ್ ಮಾಡಿ ಇದು ಏನೋ ಮಾಡಿ ಬಿಟ್ಬಿಡೋಣ, ಈ ಶೂಟ್ ಮಾಡಿರೋದನ್ನ ಈ ರೂಟಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅಲ್ಲಿ ವಿಜುವಲ್ಸ್ ಎಲ್ಲ ಓಪನ್ ಆಗಿ ಸ್ವಲ್ಪ ಜನ ನೋಡಿ, ಇಲ್ಲ ಇದು ಬೇರೆ ಚಾನಲ್ ಹೋಗ್ತಾ ಇದೆ ಸಿನಿಮಾ, ಇದು ಹೆಂಗೆ ಹೋಗುತ್ತೆ ಹಂಗೆ ಬಿಟ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ಗಳು ತೊಗೊಂಡೋಗಿ ಟ್ರೈ ಮಾಡಿ ಅಂತ ಹೇಳಿದ್ರು. ಹಂಗೆ ಹೇಳಿದ್ಮೇಲೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬೇಕು ಅಂದಾಗ ಟೈಟ್ಲ್ ಒಂದೇ ಇರಲಿ ಅಂತ ಕನ್ಫರ್ಮ್ ಆಯಿತು. ಅವಾಗ ಏನು ಇಡೋಣ ಅಂತ ಇದಾದಾಗ ಇಸ್ವಿ ಇಟ್ಟರೆ ಚೆನ್ನಾಗಿರ್ತದೆ, ಇಸ್ವಿ ಎಲ್ಲೋದ್ರೂ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಯಾವ್ದು ಇಡೋಣ ಅಂತಿದಾಗ ಹೆಂಗೋ ಫುಲ್ ಲವ್ ಜಾನರು. ಆಮೇಲೆ ಈ ಜಾನರ್ ಬಂದು ಆಲ್ಮೋಸ್ಟ್ 90sಗೆ ಪಕ್ಕ ಶೂಟಬಲ್ ಆಗೈತೆ. ಫೋನ್ ಎಂಟ್ರಿ ಇಲ್ಲ, ಆಮೇಲೆ ಬಸ್ಸಲ್ಲಿ ಲವ್ ಸ್ಟೋರಿ ಶುರುವಾಗೋದು, ಇವೆಲ್ಲ ಆಲ್ಮೋಸ್ಟ್ ಬ್ರ್ಯಾಂಡ್ ಅಲ್ಲ ಸರ್ ಅವಾಗ ಎಲ್ಲ. ಇದೆಲ್ಲ ನೋಡಿದಾಗ ಸರಿ ಅವಾಗ ಆಮೇಲೆ ಚೆಕ್ ಮಾಡಿದಾಗ ಇಸ್ವಿ ಯಾವ್ದು ಇಡೋಣ ಅಂತ ಹೇಳಿದಾಗ ಯಾರು ನೋಡಿದ್ರು ಲವ್ ಅಂದರೆ 90s ಅಂತ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತಲ್ಲ ಇದು ಅಂದ್ಬಿಟ್ಟು ಆಮೇಲೆ ನೋಡ್ಬಿಟ್ಟು ಅದನ್ನೇ ಇಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ 1990s ಅನೌನ್ಸ್ಮೆಂಟ್ ಆಯ್ತು ಸರ್. ನೀವಿಬ್ರು 90s ಕಿಡ್ಸಾ? ಸೂಪರ್ ನೋಡಿ, ಕರೆಕ್ಟಾಗಿ ಆಯ್ಕೆ ಮಾಡಿದ್ದೀರಾ. ಸಿನಿಮಾ ಆಯ್ಕೆ ಮಾಡ್ತೇನೆ ಸರ್, ಅದು ಸಿನಿಮಾ ಆಯ್ಕೆ ಮಾಡ್ಕೊಂತ ಸರ್. ಮೇಡಮ್ ಆಗ್ಲೇ ಹೇಳ್ದಂಗೆ ನಿಜವಾಗ್ಲೂ ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ, ಈ ಸರಿ ಪ್ರಾಂಗ್ ಮಾಡ್ತಿಲ್ಲ. ಹೌದು, ಎಲ್ಲ ನೋಡಿದಾಗ ಅನಿಸ್ತಾ ಇದೆ. ಸೊ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರೀಸ್. ನಿಮಗೂ ಕೂಡ ಹೇಳಿ, ಸೊ ನಿಮ್ಮ ಒಂದು ಜರ್ನಿ ಅಂಡ್ ಆ ಟೈಮಲ್ಲಿ ಅಂದರೆ ಒಂದು ಊಹೆ ಇರುತ್ತೆ, ಯಾಕಂದ್ರೆ ನಾವು ಇವನ್ನ ಅವಾಗ ತಾನೇ ಹುಟ್ಟಿರೋದ್ರಿಂದ ಇವಾಗ ಅದನ್ನ ಕಲ್ಪನೆ ಮಾಡ್ಕೊತಾ ಇರ್ತೀವಿ. ಆ ಟೈಮಲ್ಲಿ ಆ ಲವ್ ಸ್ಟೋರಿಗಳು ಅದನ್ನೆಲ್ಲ ಕೇಳ್ತಾ ಇರ್ತೀವಿ. ಸೊ ಅದೆಲ್ಲ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಕೇಳಿರೋದಿಲ್ಲ ಲವ್ ಸ್ಟೋರಿಗಳನ್ನ ಹೇಗೆ ಇದು ಮಾಡ್ತಿದ್ರು, ಮೂವ್ ಮಾಡ್ತಿದ್ರು? ಅವಾಗಿನ ಕಾಲದಲ್ಲಿ ಲವ್ ಸ್ಟೋರೀಸ್ ಅಂದರೆ ಲೈಕ್ ಇವಾಗಿನ ಥರ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ, ಲೆಟರ್ಸ್ ಇರ್ತಿತ್ತು. ಆ್ಯಂಡ್ ಮನಸ್ಸಲ್ಲಿ ಇಷ್ಟ ಇದ್ರೂ ಓಪನ್ ಆಗಿ ಹೇಳ್ತಾ ಇರಲಿಲ್ಲ. ಇವಾಗಿನ ಜನ್ರೇಷನಲ್ಲಿ ಹಾಗಿಲ್ಲ, ಮೊಬೈಲ್ ಫೋನ್ಸ್ ಇದೆ, ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ ಜನ್ರೇಷನ್. ಸೊ ಇಷ್ಟ ಆದರೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ ಅವಾಗ ಆ ಥರ ಇರಲಿಲ್ಲ. ಸೊ ಅದು ಒಂದು ಹೇಳ್ಬೋದು. ಅವಾಗಿನ ಕಾಲದ ಲವ್ ಸ್ಟೋರೀಸ್ ಕೇಳಿರೋದಂದರೆ ಅದೇ ಲೆಟರ್ ಕೊಡೋದು, ಅಥವಾ ಎಲ್ಲೋ ಯಾರ್ದೋ ಹತ್ರ ಹೇಳಿಬಿಟ್ಟು ಇವ್ರಂದ್ರೆ ನಿಂಗೆ ಇಷ್ಟ ಅಂತ ಥರ್ಡ್ ಪರ್ಸನಲ್ಲಿ ಹೇಳಿ ಕಳಿಸೋದು ಒಬ್ರ ಹತ್ರ. ಸೊ ಆ ಥರ ಸ್ಟೋರೀಸ್ ಕೇಳಿದ್ದೀನಿ ಆವಾಗಿಂದು. ಅಂದರೆ ನೀವು ಸೀನಿಯರ್ಸ್ ಇಲ್ಲಾಂದ್ರೆ ನಿಮ್ಮ ಅಂದರೆ ತುಂಬ ದೊಡ್ಡವರು ನಿಮ್ಮ ಹತ್ರ ಹೆಲ್ಪ್ ಮಾಡಿಸಿದಾರಾ ಈ ಥರ ಲವ್ಗಳು? ಆ ಥರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ. ಬಿಕಾಸ್ 90s ಅಂದರೆ ನಾನು ಅವಾಗ ಸ್ವಲ್ಪ ಚಿಕ್ಕವಳೇ ಇದ್ದೆ. ಅದಾದಮೇಲೆ ನಂದು ಅಡಲ್ಟ್ ಎಲ್ಲ ಬಂದಿದ್ದು 20s ಅಲ್ಲೇ. ಸೊ ಹಾಗಾಗಿ ಆ ಥರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ. ಬಟ್ ಅಣ್ಣ ಅಕ್ಕನ ಲವ್ ಸ್ಟೋರಿ ಅಂದರೆ ಅವಾಗಿನ ಕಾಲದಲ್ಲ ಅರೇಂಜ್ ಮ್ಯಾರೇಜಸ್ಸೇ ಜಾಸ್ತಿ. ಸೊ ಹುಡುಗನ ನೋಡೋಕೆ ಹೋಗೋದು, ಹುಡುಗಿ ನೋಡೋಕೆ ಹೋಗೋದು, ಅಣ್ಣಂಗೆ ಅವ್ರ ಜೊತೆಗೆ ಹೋಗಿದ್ದೀನಿ ಆ ಥರ. ಬಟ್ ಆ ಥರ ಮಧ್ಯ ಅವರಿಗೆ ಕನೆಕ್ಟಿವಿಟಿ ಥರ ಯಾವುದು ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸರ್ ನಿಮ್ಮನ್ನು ಡೈರೆಕ್ಟಾಗಿ ಕೇಳ್ಬೇಕಾ? ಲೈವ್ ನೋಡ್ತಿದ್ದೀರಾ ಆ ಟೈಮಲ್ಲಿ? ಲೈವ್ ನೋಡಿಲ್ಲ ಸರ್, ಅಷ್ಟೊಂದು ಧೈರ್ಯ ಇಲ್ಲ. ಬಟ್ ಈ ಥರ ಇವಾಗ ಕೇಳಿದ್ರಲ್ಲ, ಈ ಥರ ಹಾಗೆ ಅಂದರೆ ಒಂದು ಸೈಡ್ ಲವ್ ಇದ್ದೇ ಇರುತ್ತೆ ಸರ್. ಒಂದು 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್. ಹೌದು, ಅಫ್ಕೋರ್ಸ್ ಅವಾಗ ಇರ್ಬೋದು, ಇರುತ್ತೆ, ಸುಳ್ಳು ಹೇಳ್ತಾರೆ, ಇರ್ಬೋದು ಅಂತ. ಇವಾಗ ಕೇಳಿದ್ರಲ್ಲ ಮಧ್ಯದಲ್ಲಿ ಏನಾದ್ರು ಇನ್ಸಿಡೆಂಟ್ ಆ ಥರ ಆಗಿದೆ ಅಂತ. ಕಾಲೇಜಲ್ಲಿ ಆ ಥರ ಆಗಿದೆ. ಒಬ್ಬರು ಸೀನಿಯರ್ ಇನ್ನೊಬ್ರು ಸೀನಿಯರ್ಗೆ ನನ್ನ ಮಧ್ಯದಲ್ಲಿ ಮೀಡಿಯೇಟರ್ ಸೇತುವೆ ಥರ ಮಾಡ್ಕೊಂಡಿದ್ರು. ಮೀಡಿಯೇಟರ್ ಅಂದ್ಬಿಡಿ, ಸೇತುವೆ ಥರ ಮಾಡ್ಕೊಂಡಿದ್ರು. ಸೊ ಅದು ಇವಾಗ ಏನಂದ್ರೆ ಅವರು ಸೀನಿಯರ್ ಜೊತೆ ನಾನು ಫ್ರೆಂಡ್ಸ್ ಆಗಿ ಇದ್ದೀನಿ. ಬಟ್ ಅವ್ರಿಗೆ ಬೇರೆ ಬೇರೆ ಜೊತೆ ಬೇರೆ ಮದುವೆ ಆಗಿದೆ. ಸೊ ಆಗಿದೆ.
ಓಕೆ. ಸೊ ಹಂಗೂ ಹಿಂಗೂ ಬೇರೆ ಮಾಡ್ಬಿಟ್ಟು. ಸರ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆಗಿ ಲವರ್ಸ್ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸುತ್ತೂರಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಏನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮದ್ವೆಗೆ ಮುಂಚೆ ಲವ್ ಎಕ್ಸ್ಪೀರಿಯನ್ಸ್? ನಮ್ದು ಪರ್ಸನಲ್ ಅನ್ನೋದಕ್ಕಿಂತ ಫ್ರೆಂಡ್ಸ್ದು ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ನಾವು ಬೆಳೆದ ವಾತಾವರಣ ಅದೇ ಸ್ಟ್ರಕ್ಚರಲ್ಲಿ ಇತ್ತು. ಅಲ್ಲ ಆಕ್ಚುಲಿ ಹಂಗೆ ಹೇಳ್ತಾರಲ್ಲ ಡೈರೆಕ್ಟರ್ಸ್ ಈ ತರ ಸ್ಟೋರಿ ಮಾಡುವಾಗ ಫ್ರೆಂಡ್ಸ್ದು ಅವ್ರದ್ದು ಇವ್ರು, ಬಟ್ ಅವ್ರದ್ದೇ ಸ್ಟೋರಿ ಆಗಿರುತ್ತೆ. ನಿಜ ಕೆಲವೊಂದು ಆ್ಯಡ್ ಆಗಿರುತ್ತೆ ಸರ್, ಅದು ಆ್ಯಡ್ ಆಗಿರುತ್ತೆ. ಕೆಲವೊಂದಲ್ಲ ಎಲ್ಲ ಹೇಳಿ ನೋಡ ಬಾಯ್ ಬಿಟ್ಟು ಹೇಳ. ನಿಮ್ದೆಲ್ಲ ಅಷ್ಟು ಒಪ್ಕೊಂಡಿದ್ದೇವೆ? ಇಲ್ಲ ಇಲ್ಲ ಇಲ್ವಾ? ಶೋರ ಲವ್ ಮ್ಯಾರೇಜ್ ಆಗಿದ್ರೆ ಅದು ಆ ಮ್ಯಾರೇಜ್ ತನಕ ಉಳ್ಕೊತಾ ಇತ್ತು, ಸಿನಿಮಾ ಅದಕ್ಕೆ ಸಿನಿಮಾ. ಅಲ್ಲ ಇದರಲ್ಲಿ ಒಂದ್ ಮಾಡ್ಸಿದ್ರ ಅವ್ರ ಏನಾದ್ರು ಟ್ರಾಜೆಡಿ? ಇಲ್ಲ, ಅದು ಸಿನಿಮಾ ನೋಡಿದ್ರೆ ಒಂದ್ ಲೈನ್ ನೀವು ಒಂದ್ ಮಾಡ್ಸಿದ್ರೆ ಸೊ ನಿಮ್ದು ಅಂದ್ರೆ ಕಟ್ ಆಗ್ಬಿಟ್ಟು ಮದ್ವೆ ಆಗಿರುತ್ತೆ. ಬೇರೆ ಆಗಿದ್ರೆ ಪಕ್ಕ ನಿಮ್ದು ಟ್ರಾಜೆಡಿ ಎಂಡಿಂಗ್. ಬೇರೆ ಫ್ರೆಂಡ್ಸ್ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿದ್ರೆ ಅದು ಮಜಾ ಬೇರೆ ಸರ್. ಒಟ್ನಲ್ಲಿ ನೀವು ಬಾಯ್ ಬಿಡಲ್ಲ, ಲವ್ ಸ್ಟೋರಿ ಹೇಳಲ್ಲ. ಹೇಳಿದಂಥದ್ದು ಏನಿಲ್ಲ ಅದರಲ್ಲಿ. ಅಂದ್ರೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಜೊತೆ ಅದನ್ನ ಎಂಜಾಯ್ ಮಾಡಿದಾಗ ಚೆನ್ನಾಗಿರ್ತದೆ. ಆಕ್ಚುಲಿ ಇವ್ರಿಬ್ರು ಕೇಳಿದ ಕ್ವಶನ್ ನಿಮ್ಗೆ ಕರೆಕ್ಟ್ ಆಪ್ಟ್ ಆಗುತ್ತೆ. 90s ಅಲ್ಲಿ ನೀವು ಹೆಲ್ಪ್ ಮಾಡೋದು, ಲೈನ್ ಹೊಡಿಯೋದು ಲವರ್ಸ್ಗೆ ಆ ಥರ ಇಲ್ಲ, ನಮ್ಗೆ ಅದಿಲ್ಲ. ಅಂದ್ರೆ ಫ್ರೆಂಡ್ಸ್ ಅಂದ್ರೆ ನಮ್ಗೆ ನೀವು ಹೋಗೇಡೋ ಅನ್ನೋ ಧೈರ್ಯ ನಮ್ಮ ಕಡೆ ಯಾರಿಗೂ ಇರಲಿಲ್ಲ. ನಮ್ಮ ಆ ಟೈಮಲ್ಲಿ ಯಾರಿಗೂ ಇರ್ಲಿಲ್ಲ. ಇಂಡೈರೆಕ್ಟ್ ಆಗಿ ಹೋಗಿ ಹೇಳೋ ಅಂತ ಯಾರಿಗೂ ಅಷ್ಟೊಂದು ಧೈರ್ಯ ಇರಲಿಲ್ಲ. ಓಕೆ. ಅದೇ ಅದನ್ನೆಲ್ಲ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಅಂದ್ರೆ ಊರಲ್ಲಿ ನಡೆದಿರೋ ಕೆಲವೊಂದು ಇಶ್ಯೂನೆಲ್ಲ ತುಂಬಾ ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆ. ಅಂದ್ರೆ ನಮ್ಗೆ ವಾತಾವರಣ ಹಂಗೆ ಸಿಗ್ತದು. ಅಂದ್ರೆ ನಾವೆಲ್ಲ ಬಸ್ ಜರ್ನಿಗಳು ಅವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಸ್ಕೂಲು ಇದೆಲ್ಲ, ಆಮೇಲೆ ಲೋಕಲಿಸಮ್, ಈ ಹಬ್ಬಗಳು, ಗಣೇಶ ಹಬ್ಬಗಳು, ಇದು ಯುಗಾದಿ, ಇವೆಲ್ಲ ಸಖತ್ ಲೋಕಲ್ ಎಂಜಾಯ್ ಮಾಡಿದ್ವಿ. ಇವೆಲ್ಲ ಸ್ಕ್ರಿಪ್ಟ್ ಬರೀತಾ ಅದ್ರೊಳಗೆ ಆಡಾಗ್ತಾ ಅದು ಕೆಲವೊಂದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮೂರಲ್ಲಿ ಇದ್ದಂಥ ಕಾಂಟೆಸ್ಟ್ ಕ್ಯಾಸ್ಟ್ಗಳು, ಅವ್ರ ನಡವಳಿಕೆಗಳು ಇದೆಲ್ಲ, ಆಮೇಲೆ ಆ ಹಬ್ಬ ಇವೆಲ್ಲ ಮಾಡೋ ಟೈಮಲ್ಲಿ ಆ ದೇವಸ್ಥಾನದೊಳಗೆ ನಡೆಯೋಂಥ ಒಂದು ಗ್ರ್ಯಾಂಡ್ ಹಬ್ಬಗಳು, ಇವೆಲ್ಲ ನೋಡ್ತಾ ಅದೊಂದು ಏನೋ ಮೈಂಡಲ್ಲಿ ಇತ್ತು. ಅದು ಬರಿತಾ ಅದೊಂದು ಕೆಲವೊಂದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಲೈನ್ ಬಂದು 100% ಇಮ್ಯಾಜಿನೇಷನ್. ಮೇಡಮ್, ಈ ಅಂದರೆ ಸ್ಕ್ರಿಪ್ಟ್ ಅವ್ರು ಶೂಟಿಂಗ್ ಮಾಡೋ ಟೈಮಲ್ಲಿ ಕೆಲವೊಂದು ಸೀನ್ಗಳನ್ನ ರೀಕ್ರಿಯೇಟ್ ಮಾಡ್ತಾರೆ ಡೈರೆಕ್ಟರ್. ಅಂದರೆ ಆ ಸೀನ್ನ ಹೇಳ್ತಾ ಇರ್ತಾರೆ. ನಿಮಗೆ ಆ ಸೀನಲ್ಲಿ ನಿಜವಾಗ್ಲೂ ಆಗಿರೋ ಇನ್ಸಿಡೆಂಟ್ ಯಾವ್ದಾದ್ರು ಇದೆಯಾ? ನಡೆದಿರೋದು, ನೆನಪಾಗಿರೋದು, ಈ ಥರ ನನಗೂ ಅವಾಗ ಆಗಿತ್ತು ಆ ಟೈಮಲ್ಲಿ, ಆ ಥರದ್ದು ಏನಾದರೂ ನೆನಪು? ಆ ಥರ ರಿಯಲ್ ಇನ್ಸಿಡೆಂಟ್ ಅಂದರೆ ಒಂದು ಸಾಂಗಲ್ಲಿ ತೊಟ್ಟಿ ಮನೆಯಲ್ಲಿ ಮಧ್ಯ ಡ್ಯಾನ್ಸ್ ಮಾಡಬೇಕು. ಅವಾಗ ಅಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಚಿಕ್ಕವಳಿದ್ದಾಗ ಅಜ್ಜಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಹೋದಾಗೆಲ್ಲ ನಾವು ಆ ಥರ ಮಾಡ್ತಾ ಇದ್ವಿ. ಸೊ ಅಲ್ಲಿ ಹೇಗಿತ್ತಂದರೆ ರಿಯಲ್ ರೈನ್ ಬರ್ತೈತೆ, ನಾವು ವೆಯ್ಟ್ ಮಾಡ್ತಾ ಇದ್ವಿ, ಮೋಡ ಆದರೆ ಮಳೆ ಬರುತ್ತೆ, ಅವಾಗ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಬೋದು, ಕುಣಿಬೋದು ಅಂತ ಹೇಳಿಲ್ಲ ಕಸಿನ್ಸ್ ಎಲ್ಲ ನಾವು. ಸೊ ಇಲ್ಲಿ ನಮ್ಮ ಮೂವಿಲಿ ಡ್ಯಾನ್ಸ್ ಮಾಡಬೇಕಾದ್ರೆ ನಮ್ಮ ಆರ್ಟಿಫಿಷಿಯಲ್ ರೈನಲ್ಲಿ ನಾವು ಮಾಡಿದ್ದು. ಸೊ ನನಗೆ ಅವಾಗದು ಸ್ವಲ್ಪ ಕನೆಕ್ಟ್ ಆಯಿತು. ಓಕೆ, ಚೈಲ್ಡ್ಹುಡ್ಡಲ್ಲಿ ಹೀಗಿತ್ತು ಅಂತ ಹೇಳಿ. ಬಿಕಾಸ್ ಅದೇ ಥರದ್ದು ತೊಟ್ಟಿ ಮನೆಯಲ್ಲೇ ನಾವು ಸಾಂಗ್ ಶೂಟ್ ಮಾಡಿದ್ರಿಂದ ಅದೊಂದು ಸ್ವಲ್ಪ ಅನಿಸ್ತು ಅವಾಗಿಂದು ಮೆಮೊರಿ. ಸೂಪರ್ ಮೆಮೊರಿ. ಸರ್ ನಿಮ್ಗೆ ಯಾವ ಥರ ಕನೆಕ್ಟ್ ಆಯಿತು? ಯಾವ್ದಾರ ಸೀನ್ ಕನೆಕ್ಟ್ ಅಂದರೆ ಎಮೋಷನ್ಸ್ ಎಲ್ಲ ಸಿಮಿಲರ್ ಇರುತ್ತೆ. ಲವ್ ಎಮೋಷನ್ಸ್ ಯಾವ್ದಾದ್ರು ಹೌದು. ಪೇರೆಂಟ್ಸ್ ಜೊತೆ ಸೀನ್ ಇದೆ, ಸೀನ್ ಇದೆ, ಎಮೋಷನ್ ಸೇಮ್ ಇರುತ್ತೆ. ಬಟ್ ಅದು ಇವಾಗಿನ ಅಪ್ರೋಚ್ ಬೇರೆ, ಅವಾಗಿನ ಅಪ್ರೋಚ್ ಬೇರೆ. ಸೊ ಅದು ಅವಾಗ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡಿದ್ದು ಒಂದು ಫಸ್ಟ್ ಕಾಸ್ಟ್ಯೂಮ್ ಹಾಕೊಂಡು ಆ ಗೆಟಪ್ ಹಾಕೊಂಡು ಬಂದ್ರೆ ಅದೇ ಅರ್ಧ ಪರ್ಫಾರ್ಮೆನ್ಸ್, ಅದೇ ನಮಗೆ ಅರ್ಧ ನಮಗೆ ಖುಷಿ ಕೊಡ್ತಾ ಇತ್ತು. ಮಿಕ್ಕಿದ್ದು ಡೈರೆಕ್ಟರ್ ಸರ್ ಹೇಳಿದ್ದು ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಡಿಸ್ಕಸ್ ಮಾಡ್ಕೊಂಡು ಮಾಡಿ. ಸಿಕ್ಕಾಪಟ್ಟೆ ಮನೇಲಿ ನೆನೆಸಿದಾರಾ ಹೇಗೆ ಕಂಪ್ಲೀಟ್ ಸಿನಿಮಾ ಫುಲ್ ಜಾಸ್ತಿ? ಸಿನಿಮಾ ಫುಲ್ ಅಂದರೆ ಕೆಲವೊಂದು ಸೀಕ್ವೆನ್ಸಲ್ಲಿ ಬರುತ್ತೆ. ನಮ್ಮದು ಶೂಟಲ್ಲಿ ಹೇಗಂದರೆ ಮಳೆ ಇರ್ತಿತ್ತು, ಇಲ್ಲ ನೇಚರ್ ಇರ್ತಿತ್ತು, ಲೈಕ್ ಒಂದು ಬೆಂಕಿ ಇರ್ತಿತ್ತು, ಇಲ್ಲ ಪ್ರೊಫೆಲ್ಲರ್ ಅಂತೂ ಇದ್ದೇ ಇರ್ತಿತ್ತು. ಸೊ ಆಲ್ಮೋಸ್ಟ್ ನೇಚರಿಗೆ ಸಿಂಕ್ ಆಗೋ ಥರನೇ ನಾವು ಎಲ್ಲ ಸೀನ್ಸ್ ಆಗಿರ್ಬೋದು, ಶೂಟ್ಸಲ್ಲಿ ಎಲ್ಲ ಮಾಡೋದು. ನಮ್ದು ಯಾವುದೇ ಒಂದು ಸೀನ್ ಇದ್ದರೂ ಅಲ್ಲಿ ನೇಚರಿಗೆ ಏನೋ ಒಂದು ಕನೆಕ್ಟ್ ಆಗೋ ಥರ ಇರುತ್ತೆ, ಹಾಗೆ ಮಾಡಿರೋದು. ಮಳೆಲೆಲ್ಲ ಇನ್ನು ತುಂಬ ನೆಂದಿಲ್ಲ, ಕೆಲವೊಂದು ಸೀಕ್ವೆನ್ಸ್ ಎಲ್ಲಿ ಬೇಕಾಗಿತ್ತು ಅಲ್ಲಿ ನೆಂದಿದ್ದೀವಿ. ಸರ್ ಇದೆಲ್ಲ ಹೇಳಿದ್ರು ಅಲ್ಲಿ ನೇಚರ್ ಕನೆಕ್ಟಿವಿಟಿ, ಅದೇನಾದ್ರು ಸಿನಿಮಾ ಆಗಿ ಸ್ಟೋರಿ ಲೈನ್ ಆಪ್ಟ್ ಆಗಿದೆ? ಸ್ಟೋರಿ ಆಪ್ಟ್ ಆಗಿದೆ. ಅಂದರೆ ಇದು ಮಧ್ಯೆ ಸ್ಟೋರಿ ರನ್ ಆಗುತ್ತೆ. ಆಮೇಲೆ ಕೆಲವೊಂದೆಲ್ಲ ನಮ್ಮ ಹುಡುಗರು ತೊಗೊಂಬರ್ ತುಂಬ ಕಷ್ಟಪಟ್ಟರು. ಇರುವೆಗಳು, ಆಮೇಲೆ ಕಪ್ಪೆ ಜಂಪ್ ಮಾಡ್ತಲ್ಲ ಅದು, ಚೇಳು, ಶಾರ್ಟ್ಸ್ನೆಲ್ಲ ಅವೆಲ್ಲ ಸಿಕ್ಕಾಬಿಟ್ಟು ಇಲ್ಲೆಲ್ಲ ಹುಡುಕಿ ಎಲ್ಲ ತಂದ್ರು, ಎಲ್ಲ ಮಾಡಿದ್ರೆ ತುಂಬ ಇದು ಕಾಣಿಸುತ್ತೆ ಸಿನಿಮಾ ಒಳಗಡೆ. ಓ ಹೌದಾ? ಆ ಥರ ಶಾರ್ಟ್ಸ್ ತುಂಬ ಕಷ್ಟ ತಗೊಳ್ಳೋದು. ಆದರೆ ಸರ್ ಅದನ್ನು ಹಂಗೆ ಕ್ಯಾಪ್ ಮಾಡಿದ್ರು. ಆಮೇಲೆ ಆ ಹುಡುಗರು ಅಷ್ಟೇ ಸಪೋರ್ಟ್ ಮಾಡಿದ್ರು. ತುಂಬ ಹುಡುಕಿ ಎತ್ತೊಂಬಂದು, ಆಮೇಲೆ ಇದು ಶಂಕು ಹುಳ ಹೋಗುತ್ತಲ್ವ ಅದು ತುಂಬ ಇದಾಗಿದೆ.
ಸೂಪರ್ ಸರ್ ಸೂಪರ್. ಅಂದರೆ ಕಂಪ್ಲೀಟ್ ನೇಚರ್ ಮಧ್ಯೆನೇ ನೇಚರ್ ಮಧ್ಯೆ ಅಂದರೆ ಒಂದು ಗ್ರಾಂಡ್ ನೇಚರ್ ಮಧ್ಯೆ ನಡೆಯೋಂಥದ್ದು. ನೇಚರ್ ನಾವು ಬರೀ ವಿಜುವಲ್ಸಲ್ಲಿ ತೋರಿಸಿರೋದು. ಓಕೆ. ಸ್ಕ್ರಿಪ್ಟ್ ಒಳಗಡೆ ಇನ್ವಾಲ್ವ್ ಆಗಿದೆ. ಓಕೆ. ನಿಮ್ಗೆ ಹೆಂಗೆ ಅಂದರೆ 2.25 ಅವರ್ ಸಿನಿಮಾ ಗಾಳಿ ಬೀಸ್ತಾನೆ ಇರುತ್ತೆ. ಸಿನಿಮಾ ಪೂರ್ತಿ ಸಿನಿಮಾ ಬೀಸ್ತಾರೆ, ಸೌಂಡಲ್ಲೂ ಬೀಸ್ತಾ ಇರುತ್ತೆ, ನೇಚರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆ. ನಾವು ಫಸ್ಟೇ ಡಿಸೈಡ್ ಮಾಡಿದ್ದೀವಿ ಅದು ಸ್ಕೇಲ್ ಮಾಡಿದಾಗ ನೇಚರ್ ಮೂವ್ಮೆಂಟ್ಸ್ ಇರಲೇಬೇಕು ಅಂತ. ಇಲ್ಲ ಸ್ಮೋಕ್ ಮೂವ್ಮೆಂಟ್ ಇರಬೇಕು, ಗಾಳಿ ಮೂವ್ಮೆಂಟ್ ಇರಬೇಕಿಲ್ಲ, ಯಾವ್ದು ಮರ ಶೇಕ್ ಆಗ್ತಾ ಇರಬೇಕು. ಆರ್ಟಿಸ್ಟ್ ಇದ್ರೆ ಅವ್ರದ್ದು ಡ್ರೆಸ್ ಆಗಲಿ ಇದಾಗಲಿ ಶೇಕ್ ಮೂವ್ಮೆಂಟ್ ಇರಲೇಬೇಕು. ಆಮೇಲೆ ಕ್ಯಾಮ್ರಾನು ಮೂವ್ಮೆಂಟ್ ಇರಲೇಬೇಕು ಅಂತ ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿದ್ವಿ. ಎಲ್ಲ ಮೂವ್ಮೆಂಟಲ್ಲೇ ಇರುತ್ತೆ ನಿಮಗೆ. ಬಟ್ ಇದಾಗ ಸ್ಟಿಲ್ ಇದೆ ಅದು ನೀವು ಸೂಪರ್ ಸರ್ ಸೂಪರ್. ಅಂದರೆ ಕಂಪ್ಲೀಟ್ ಸಿನಿಮಾ ಗಾಳಿ ಜೊತೆನೇ ಇರುತ್ತೆ. ಗಾಳಿ ಪಕ್ಕ ಇರುತ್ತೆ. ಆಮೇಲೆ ಗುಡುಗು ಮಿಂಚು ಹೆವಿ ಇರುತ್ತೆ. ಓಕೆ. ಸ್ಮೋಕ್ ಒಂದು 100% ಇದ್ದೇ ಇರುತ್ತೆ. ಇದೆಲ್ಲ ಸೇರಿ ಆ್ಯಡ್ ಆಗಿದೆ. ಎಸ್. ನಿಮ್ಮಿಬ್ಬರಿಗೂ ಈಗ ಒಂದು ಚಾನ್ಸ್ ಕೊಡ್ತೀನಿ. ಏನಂದರೆ ನಮ್ಮ ಫೇವ್ರೇಟ್ ನಮ್ಮ ಚಾನಲ್ದಾಗ ಈಗ ಒಂದು ಕಂಟೆಂಟ್. ಓಕೆ. ಏನಂದರೆ ಡೈರೆಕ್ಟರ್ ಮೇಲೆ ಏನಾದರೂ ಕೋಪ ಅವ್ರು ಎನಿಥಿಂಗ್ ಇಷ್ಟು ದಿನ ಇರೋವಂಥದ್ದು ಏನಾದರೂ ಇದನ್ನ ಉಲ್ಟಾ ಹೇಳ್ಬಿಟ್ಟು ಅವ್ರಿಗೆ ಕನ್ವೆ ಮಾಡಬೇಕು. ಉಲ್ಟಾ ಹೇಳ್ಬಿಟ್ಟು ಅಂದರೆ ಈಗ ಏನಾದರೂ ಕೋಪ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಪ್ರೀತಿಯಿಂದ ಕನ್ವೆ ಮಾಡಬೇಕು. ಓಕೆ. ನೋಡೋಣ ಏನಾದ್ರು ಇದ್ರೆ ಜ್ಞಾಪಿಸ್ಕೊಂಡು ಅವ್ರ ಜೊತೆಲೇ ಇದ್ರೆ ಹೇಳ್ಬೋದು. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೋಪನೇ ಇಲ್ಲ ಸರ್ ಮೇಲೆ. ಪ್ರೀತಿನ ಉಲ್ಟಾ ಹೇಳಿ ಅಷ್ಟೇ. ಹಂಗಿದ್ರೆ ಸರ್ ನಿಮ್ಮಲ್ಲಿ ಕೋಪನೇ ಇಲ್ಲ ಆದ್ರೆ ಅವ್ರು ಉಲ್ಟಾ ಹೇಳ್ತಿರೋದು ಅಂದ್ರೆ ಪ್ರೀತಿ ಇದೆ ಅಂತ. ಅವ್ರು ಕೊಟ್ಟರೆ ಸಪೋರ್ಟ್ ಪಾಪ ಆರ್ಟಿಸ್ಟ್ ಕೊಟ್ಟರೆ ಸಪೋರ್ಟ್ ಬೇರೆ ಲೆವೆಲ್. ನಮ್ಮಿದ್ರಲ್ಲಿ ಆರ್ಟಿಸ್ಟು ಅಷ್ಟು ಈಸಿಯಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬೆಟ್ಟ ಬಿಟ್ಟು ಅಲ್ಲ, ಈಗ ನೀವು ಅವ್ರಿಗೆ ನಿಮ್ಮೇಲೆ ಕೋಪನೇ ಇಲ್ಲ ಅಂತಂದ್ರೆ ಅಂದ್ರೆ ಕೋಪ ಇದೆ ಅಂತನಾ? ಇಲ್ಲ, ನಾನು ಉಲ್ಟಾ ಹೇಳ್ದೆ ಅಲ್ಲ, ಸಿಟ್ಟಲ್ಲಿ ಹೇಳ್ದೆ. ಸೊ ಹಾಗಾಗಿ ಕೋಪ ಇಲ್ಲ ನನಗೆ. ಅಲ್ಲ, ನಾನು ಹೇಳಿದ್ ಉಲ್ಟಾ ಕನ್ವೆ ಮಾಡಿ ಅಂತ. ಓ ಹಾಗಾ? ಇಲ್ಲ ಇಲ್ಲ, ನಾನು ಇರೋದನ್ನೇ ಹೇಳ್ದೆ. ಸರ್ ಮೇಲೆ ಯಾವುದೇ ಕೋಪ ಇಲ್ಲ. ಇರೋದನ್ನೇ ಹೇಳ್ಬಿಟ್ರಿ ಅಂದ್ರೆ ಯಾವುದು ಏನೂ ಇಲ್ಲ. ಇಲ್ಲ ಇಲ್ಲ, ಕೋಪ ಅಂತ ಅಲ್ಲ, ಏನಾದ್ರು ಫ್ರಸ್ಟ್ರೇಷನ್ ಒಂದು ಟೈಮಲ್ಲಿ ಆಗಿರುತ್ತೆ ಡೈರೆಕ್ಟರ್. ಅಂದ್ರೆ ಅದು ಯಾವಾಗ ನಮಗೆ ಫ್ರಸ್ಟ್ರೇಷನ್ ಬರುತ್ತೆ ಅಂದ್ರೆ ಆ ಕಡೆ ವ್ಯಕ್ತಿ ನಮ್ಗೇನಾದ್ರೂ ಆ ಥರ ಮನ್ಸಿಗೆ ಬೇಜಾರಾಗೋ ಥರ ಮಾಡಿದಾಗ ನಮ್ಗೆ ಫ್ರಸ್ಟ್ರೇಷನ್ ಆಗಲಿ ಕೋಪ ಆಗಲಿ ಬರುತ್ತೆ. ಕೋಪ ಬರೋದೇ ಇನ್ನೊಬ್ರು ನಮಗೆ ಹರ್ಟ್ ಮಾಡಿದಾಗ. ಬಟ್ ನಮ್ಮ ಸರ್ ಆ ಥರ ಯಾವತ್ತೂ ಮಾಡೇ ಇಲ್ಲ ನಮಗೆ. ಸೊ ಹಾಗಾಗಿ ಏನಾದರೂ ಒಂದು ಹೇಳೋದು ನನಗೆ ಇವರು ಏನೋ ಹೇಳ್ತಾರೆ ಇಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಥರ ಇದ್ದೀವಿ. ಸರ್ ನೀವೇನೋ ಹೇಳೋಣ ನೋಡಿ. ಸೇಮ್ ಸರ್, ಅವರು ಸೂಪರ್ ಕೂಲ್ ಅವರು. ಕೋಪ ಅಂದ್ರೆ ನಮಗೆ ಏನೋ ಒಂದು ಅಲ್ಲಿ ಏನೋ ಒಂದು ಮಿಸ್ಟೇಕ್ ನಡೀತಾ ಇರುತ್ತೆ, ಯಾರೋ ಒಂದು ಕರೆಕ್ಟಾಗಿ ಆರ್ಗನೈಸ್ ಮಾಡ್ತಾ ಇರಲ್ಲ, ಅದನ್ನ ನೋಡಿ ನಮಗೆ ಕೋಪ ಬರುತ್ತೆ, ಸಾರ್ ಕೋಪ ಬರಲ್ಲ. ಅವಾಗ ಇವ್ರಿಗೆ ಯಾಕೆ ಕೋಪ ಬರ್ತಿಲ್ಲ ಅಂದ್ರೆ ನಮಗೆ ಒಳಗಡೆ ಅಗ್ರೆಷನ್ ಬರುತ್ತೆ. ಆದ್ರೆ ನಾವು ಸುಮ್ಮನೆ ಇರ್ತೀವಿ, ಸಾರ್ ಇನ್ನೂ ಕೂಲ್ ಆಗಿರ್ತಾರೆ. ಅಲ್ಲ ಸರ್, ಹೆಂಗೆ ಸರ್, ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಆರ್ಟಿಸ್ಟ್ಗಳು ಕೋಪ ಬರುತ್ತೆ ಸಡನ್ ಆಗಿ, ನಿಮಗೆ ಕೂಲ್ ಆಗಿರ್ತೀರಾ? ಕಾಮ್ ಆಗಿ ಡೈರೆಕ್ಟರ್ ಆಗಿ ಅಂತಾನೂ ಅಲ್ಲ, ನಾನು ನೋಡಿದ ಎಲ್ಲ ಹ್ಯೂಮನ್ಸ್ ಅಲ್ಲೂ ಎಲ್ಲರಲ್ಲೂ ಕೂಲೆಸ್ಟ್ ಪರ್ಸನ್. ಓ, ಎಲ್ರಿಗೂ ಒಂದು ಪಾಯಿಂಟ್ ಅಲ್ಲಾದ್ರೂ ಕೋಪ ಬರುತ್ತೆ. ಬಟ್ ನಮ್ಮ ಡೈರೆಕ್ಟರ್ ಸರ್ಗೆ ನಮಗೆ ಪರ್ಸನಲ್ ಬರುತ್ತೆ, ಬಂದಿರ್ತೇನೆ ತೋರಿಸಿಲ್ಲ. ಬಾಂಡಿಂಗ್ ಹಂಗಿದ್ದಾಗ ಅದು ಅಲ್ಲಿ ಆ ಚಾನ್ಸೇ ಇರಲ್ಲ ಸರ್. ಇವಾಗ ಎಲ್ಲ ಜವಾಬ್ದಾರಿ ಕ್ಯಾಮ್ರಾಮನ್ಸ್ ಹೆಗಲ ಮೇಲೆ ಹಾಕೊಂಡು ಮಾಡ್ತಾ ಇದ್ರು, ನಾವು ಸಪೋರ್ಟಿಂಗ್ ಇರ್ತಾ ಇದ್ವಿ. ಅಲ್ಲಿ ಸೆಟ್ಟು ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಹುಡುಗರು ಹೆಂಗಿದ್ರು ಅಂತಂದ್ರೆ ಅಲ್ಲೇನೋ ಸೆಟ್ದೇನೋ ಒಂದು ಡಿಪಾರ್ಟ್ಮೆಂಟ್ ಬಿದ್ದಿದ್ರೆ ಸೆಟ್ಟಲ್ಲಿ ಅಂತ ಕರೀತಾ ಇರಲಿಲ್ಲ, ಸಡನ್ ಓಡೋಗಿ ಅವರೇ ಇರ್ತರು. ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಅಂದರೆ ಎಲ್ಲ ಅಲ್ಲಿ ಯಾರಿಗೂ ಈಗೋ ಡೈರೆಕ್ಟರ್ ಇರೋದಾಗಲಿ ಆರ್ಟಿಸ್ಟ್ ಇರೋದಾಗಲಿ ಯಾರಿಗೂ ಇರಲಿಲ್ಲ. ಎಲ್ಲ ದೀಪಗಳು ಎಲ್ಲ ಅನಿಸ್ತಾ ಇದ್ವಿ. ಎಲ್ಲ ಸ್ಮೋಕ್ ಹಂಗೆ ಸಡನ್ ಆಗಿ ಇಲ್ಲ ನಾವೇ ಯಾವತ್ತು ನೋಡೋ ಯಾಕೆ ಸ್ಮೋಕ್ ಆಗ್ತಾ ಇದ್ರು ಹುಡುಗರು. ಆ ಸೆಟ್ಟವರು ಹಂಗೆ ಆ ಸೆಟ್ ಬೇರೆ ಕೆಲಸನೇ ಮಾಡ್ತಾಯಿರಲ್ಲ, ಬೇರೆ ಏನೋ ಕೆಲಸ ಮಾಡೋರು ಅವರು. ಎಲ್ಲ ಆ ಥರ ಒಂದು ಬಾಂಡಿಂಗ್ ಆಗ್ಬಿಟ್ಟು. ಆ್ಯಂಡ್ ಇನ್ನೊಂದು ಹೊಸ ಪ್ರತಿಭೆಗಳು 1 ಮಿಲಿಯನ್ 10 ಲಕ್ಷ ವ್ಯೂಸ್ ಆಗಿದೆ. ಸೊ ಗ್ಲಿಮ್ಸ್ ಈಗ ನಮ್ಗೆ ಬಂತು ಈಗ ಆಲ್ರೆಡಿ. ಸೊ ಅಂದರೆ ರೀಚ್ ಆಗ್ತಾ ಇದೆ, ಸೊ ಜನ ನೋಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಇದೆ. ಆ್ಯಂಡ್ ಅಂದ್ಕೊಂಡಿದ್ರಾ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ? ಹೀಗೆ ಮೈಂಡಲ್ಲಿ ಏನಿತ್ತು ಅಂತ ಫಸ್ಟ್ ಸ್ಟಾರ್ಟ್ ಆದಾಗ? ಫಸ್ಟು ನಾವು ಅದೇ ಸಾಂಗ್ಸ್ ಆಗಲಿ ಟೀಸರ್ ಟ್ರೇಲರ್ ಆಗಲಿ ರಿಲೀಸ್ ಮಾಡಿದಾಗ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಹೇಗೆ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ನಮಗೆ ಕಾನ್ಫಿಡೆನ್ಸ್ ಇತ್ತು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ. ಬಟ್ ಜನ ಹೆಂಗೆ ಒಪ್ಕೋತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫಸ್ಟು ರಿಲೀಸ್ ಆದ ತಕ್ಷಣ ಎವ್ರಿ ಹಾಫ್ ಆನ್ ಅವರ್ 1 ಅವರಿಗೆ ಒಂದ್ಸತಿ ಓಪನ್ ಮಾಡಿ ನೋಡ್ತಾ ಇದ್ವಿ ಎಷ್ಟು ವೀವ್ಸ್ ಆಗಿದೆ, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ. ಸೊ ಅದು ಕೌಂಟ್ ಜಾಸ್ತಿ ಆಗ್ತಾ ಹೋದಂಗೂ ಖುಷಿ ಆಯಿತು. ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಅದನ್ನ ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಕಳಿಸಿದಾಗ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ. ಸೊ ಇನ್ಸ್ಟಾದಲ್ಲಿ ಪೋಸ್ಟ್ಗಳು ಬಂದಾಗ ಸೊ ಎಲ್ಲರೂ ನನಗೆ ಅದನ್ನು ಕಳಿಸಿದಾಗ ಓಕೆ ಎಲ್ರಿಗೂ ರೀಚ್ ಆಗ್ತಿದೆ ನಾವು ಮಾಡ್ತಾ ಇರೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನಮ್ಮ ಮೂವಿ ಮೇಲೆ. ಸರ್ ಇದು ಆ್ಯಕ್ಚುಲಿ ಫಸ್ಟು ಟೀಸರ್ ಬಿಟ್ವಿ, ಆಮೇಲೆ ಸೀಕ್ವೆನ್ಷಲಿ ಸಾಂಗ್ಸ್ ಎಲ್ಲ ಲಾಂಚ್ ಮಾಡಿದ್ವಿ.
ಬಿಡ್ತಾ ಬಿಡ್ತಾ ನನಗೆ ಯಾವಾಗಲೂ ಒಂದು 10 years 15 years ಬಿಫೋರ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವರೆಲ್ಲೋ US ಅಲ್ಲಿ ಸೆಟ್ಲ್ ಆಗಿರ್ತಾರೆ, ಇಲ್ಲ ಅಬ್ರಾಡಲ್ಲಿ ಎಲ್ಲೋ ಸೆಟ್ಲ್ ಆಗಿರ್ತಾರೆ. ಸುಮಾರು ದಿನ ಆಗಿರುತ್ತೆ, ಟಚ್ಚೇ ಇರಲ್ಲ. ಅವರೆಲ್ಲ ನೋಡಿ ಫೋನ್ ಮಾಡಿ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ರಾಣಿ ಹೇಳ್ದಂಗೆ ಎವ್ರಿ ಅವರು ಚೆಕ್ ಮಾಡ್ತಾ ಇದ್ದೆ ಎಷ್ಟು ವ್ಯೂಸ್ ಓಡಿದೆ, ಯಾರು ಕಾಮೆಂಟ್ ಮಾಡಿದ್ದಾರೆ, ಕಾಮೆಂಟ್ ಯಾರು ರಿಪ್ಲೈ ಹಾಕಿದಾರ, ಅದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ ಅಂತ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ರೆ ಹ್ಯಾಪಿ. ಓಕೆ, ಸೂಪರ್. ಆ್ಯಂಡ್ 90s ಅಲ್ಲಿ ಫೇವ್ರೆಟ್ ಸಿನಿಮಾಗಳು ಯಾವ ನಿಮಗೆ? ನಿಮ್ಗೆ ಒಂದು ತಗೊಳ್ಳೋದಾದ್ರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಈಗಲೂ ಅದು ನೋಡ್ತಾನೆ ಇರ್ತೀನಿ ಪದೇ ಪದೇ ಟೆಲಿಕಾಸ್ಟಲ್ಲಿ. ಸುಮಾರಿದೆ. ಓಮು, ಓಕೆ, ಆಮೇಲೆ ಬೆಳದಿಂಗಳ ಬಾದ 90s, ಮೇ ಬಿ ಹೌದು, ಅದು ನಂಬರ ಮಂದಾರ. ಓಕೆ, ಇದೆಲ್ಲ ತುಂಬ ಲಿಸ್ಟ್ ಇದೆ ದೊಡ್ಡದಾಗಿ ಅಂತ. ನಾನು ಲೈಕ್ ರಾಜ್ಕುಮಾರ್ ಫಿಲ್ಮ್ಸು ಮತ್ತು ಕ್ರೇಜಿ ಸರ್ ರವಿಚಂದ್ರನ್ ಫಿಲ್ಮ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಎಕ್ಸ್ಪೆಷಲಿ ರವಿಚಂದ್ರನ್ ಸರ್ದು ಸಾಂಗ್ಸ್ ಎಲ್ಲ ಮೂವಿದು ತುಂಬ ಇಷ್ಟ. ಸೊ ಆಲ್ಮೋಸ್ಟ್ ಎಲ್ಲ ಮೂವೀಸನ್ನು ನೋಡ್ತಾನೆ ಇರ್ತೀನಿ, ಪರ್ಟಿಕ್ಯುಲರಾಗಿ ಒಂದೇ ಅಂತ ಇಲ್ಲ. ಮೂವೀಸ್ಗಿಂತ ಸಾಂಗ್ಸ್ಗಳನ್ನ ತುಂಬ ಇಷ್ಟ. ಹೌದು ಸರ್, ನಿಮಗೆ ಇನ್ಸ್ಪಿರೇಷನ್ ಏನಾದರೂ ತೊಗೊಂಡ್ರೆ ಅದರ ಸಿನಿಮಾದ? ಇದಕ್ಕೇನು ತೊಗೊಂಡಿಲ್ಲ ಸರ್, ಅಂದರೆ ನಮಗೆ ತುಂಬ ಗಾಡಿ ಸಿನಿಮಾ 90s ಅಲ್ಲಿ ಬಂದರೆ ಎಷ್ಟೋ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ, ಪಂಚಮವೇದ ಅಂತ ಒಂದು ಸಿನಿಮಾ. ರಮೇಶ್ ಕ್ಲೈಮ್ಯಾಕ್ಸ್ ನೋಡಿ ಫೀಲ್ ಆಗ್ಬಿಟ್ಟಿದೆ. ಏನು ಕ್ಲೈಮ್ಯಾಕ್ಸ್ ಬಿಲ್ಡ್ ಮಾಡೋದಾರೆ ಬಾ ನೋಡಿ, ಇವಾಗ ಜಿಮ್ ಬಂತು ಅಂದರೆ ಅವೆಲ್ಲ ಹಿಂಗೆ ಇಮ್ಯಾಜಿನೇಷನ್ ಹಿಂಗೆ ಇದು ಅಲ್ಲ. ಅವರು ಒಂದು ಕ್ಯಾರೆಕ್ಟರ್ನ ಕಟ್ಟಾಕೋ ರೀತಿ, ಆ ಕ್ಯಾರೆಕ್ಟರ್ ಅದು ಬಿಟ್ಟು ಏನು ಮಾಡೋಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಕಡೆ ಯಾರೇ ಆಡಿಯನ್ಸ್ ಯಾವ ಕಡೆಯಿಂದ ವ್ಯೂ ಪಾಯಿಂಟ್ ನೋಡಿದ್ರು ಆ ಕ್ಯಾರೆಕ್ಟರ್ ಹಂಗೆ ಮಾಡ್ಕೊಂಡ್ಬಿಟ್ರೆ ವಿಧಿ ಇಲ್ಲ ಅನ್ನೋ ಥರ ಕಟ್ಟಾಗ್ತಾರಲ್ವಾ ಪೀಕ್. ಅವೆಲ್ಲ ಆಮೇಲೆ ನಾಗರಾವು ಮಾಸ್ಟರ್ ಪೀಸ್ ಸಿನಿಮಾ, ಅಂದರೆ ಕ್ಯಾರೆಕ್ಟರ್ ಕಟ್ಟಾಕೋ ರೀತಿ. ಹೌದೌದು. ಆ್ಯಂಡ್ ನನಗೆ ನಿಮ್ಮ ನೇಮ್ ತುಂಬ ಇಷ್ಟ ಆಯಿತು, ರಾಣಿಯಾಗೇ ಇರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಸೊ 90s ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನೇನು, ನಾನು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಸೊ ನಿಮಗೂ ಅದೇ ಎಕ್ಸೈಟ್ಮೆಂಟ್ ಇದೆ ನಾನು ಅನ್ಕೊತಾ ಇದ್ದೀನಿ. ಎಲ್ಲ ಫಸ್ಟ್ ದಿನ 100% ಸಿಗೋಣ, ಎಂಜಾಯ್ ಮಾಡೋಣ ಅಂತ. ಫೈನಲಿ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಮಾತು. ಇದು ಡೆಫಿನೆಟ್ಲಿ ಥಿಯೇಟ್ರಲ್ಲಿ ನೋಡೋ ಸಿನಿಮಾ. ಇದು ಥಿಯೇಟ್ರಲ್ಲಿ ಎಲ್ಲರೊಟ್ಟಿಗೆ ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಸಿನಿಮಾ. ಯಾಕಂದರೆ ಇದು ಕ್ಯಾರೆಕ್ಟರ್ ಮಾತ್ರ ಒಂದು ಕತೆ ಹೇಳಲ್ಲ, ಈ ಟೆರೈನ್ ಒಂದು ಕತೆ ಹೇಳುತ್ತೆ, ಸೌಂಡ್ ಒಂದು ಕತೆ ಹೇಳುತ್ತೆ, ಎಲ್ಲ ಚೆನ್ನಾಗಿ ಬ್ಲೆಂಡಾಗಿ ಮರ್ಜ್ ಆಗಿದೆ. ನೀವು ಲಾಸ್ಟ್ ತನಕ ಕುತ್ಕೊಂಡು ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ಆಚೆ ಬಂದರೆ ಅಕ್ರಾಸ್ ಜನ್ರೇಷನ್ ಯಾರೇ ಆಗಲಿ, 90s 2000 2K ಕಿಡ್ಸ್ ಇಲ್ಲಾಂದರೆ ಜೆನ್ಸಿ ಕಿಡ್ಸ್ ಯಾರೇ ಆಗಲಿ, ಎಲ್ಲರಿಗೂ ಎಮೋಷನ್ ತುಂಬ ವರ್ಕೌಟ್ ಆಗುತ್ತೆ. ಈ ಸಿನಿಮಾ ನಿಮ್ಮ ಜೊತೆ ಬಂದೇ ಬರುತ್ತೆ. ಥ್ಯಾಂಕ್ ಯು. 28 Feb 1990s ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಸಿನಿಮಾ ನೋಡೋದಕ್ಕೆ. ಯಾರೇ ಬಂದು ನಮ್ಮ ಸಿನಿಮಾ ನೋಡಿದ್ರು ಡಿಸಪಾಯಿಂಟ್ ಆಗಲ್ಲ. ನೀವು ಸಿನಿಮಾ ನೋಡ್ಕೊಂಡು ಆಚೆ ಹೋಗಬೇಕಾದ್ರೆ ನಮ್ಮದು ಸ್ಟೋರಿ ಏನಿರುತ್ತೆ ಅದು ನಿಮ್ಮ ಮೈಂಡಲ್ಲಿ ಇನ್ನೂ ಓಡ್ತಾನೇ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. 28ಕ್ಕೆ ನಮ್ಮದು 5 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದರೆ ಅಂದರೆ ನೀವು 100% 2.5 hour ನಿಮ್ಮನ್ನು ನೀವು ಕಳೆದೋಗ್ತೀರಾ. ಆ ಸಿನಿಮಾ ಸ್ಟಾರ್ಟಿಂಗ್ ಒಂದು 10 ನಿಮಿಷದಲ್ಲಿ ನಿಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಇದು ನಾವು ಪಕ್ಕ ಗ್ಯಾರಂಟಿ ಕೊಡ್ತೀವಿ. ಬೇರೆ ಪ್ರಪಂಚಕ್ಕೆ ಹೋಗಿ ಬರ್ತೀರಾ, ಬೇರೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊತೀರಾ. ಖಂಡಿತ ಥಿಯೇಟ್ರಿಗೆ ಬನ್ನಿ, ಆ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಿ. ಫ್ರ್ಯಾಂಕ್ ಚೆನ್ನಾಗಿದೆ. ನನಗೆ ಶಾಕ್ ಆಯ್ತು ಮೇಡಮ್. ಫೈನಲಿ ನಿಮ್ಮನ್ನೆಲ್ಲ ನೋಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.